ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯದ ಫಲಾನುಫಲಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಮತ್ತೆ ಆಗ್ತಡ ನೀವು ಬೇಗ ಕರೆ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ತಕ್ಕ ಮಟ್ಟಿಗೆ ಪರಿಹಾರವನ್ನ ಸೂಚಿಸ್ಕೋಬೇಕಾ? ಹಾಗಾದ್ರೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಹಾಗೆ ಏಪ್ರಿಲ್ 20ನೇ ತಾರೀಕು 112ನೆಯ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ನೀವು ಮನೆಯಲ್ಲಿಯೇ ಇದ್ದು ಆನ್ಲೈನ್ ಮೂಲಕ ಇಡೀ ಕುಟುಂಬ ಸಮೇತರಾಗಿ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕಲಿಬಹುದಾಗಿದೆ. ನಿಮ್ಮ ಜೀವನದಲ್ಲೂ ಕೂಡ ಅದನ್ನ ರೂಢಿಸ್ಕೊಳ್ಬಹುದಾಗಿದೆ. ನಿಮ್ಮ ಜೀವನವನ್ನ ಉಜ್ವಲವಾಗಿಸ್ಕೊಳ್ಬಹುದಾಗಿದೆ. ಕೇವಲ 3 ದಿನಗಳು ಮಾತ್ರ ಬಾಕಿ ಇರುವಂತದ್ದು ರಿಜಿಸ್ಟರ್ ಆಗೋಕೆ. ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಿ ಹಾಗೆ ಜ್ಯೋತಿಷ್ಯ ಕಲಿಯೋದಕ್ಕೆ ಆನ್ಲೈನ್ ರಿಜಿಸ್ಟರ್ ಕೂಡ ಆಗಬಹುದಾಗಿದೆ. ಕೇವಲ 3 ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಅದರ ಜೊತೆಗೆ ಕೇವಲ 6,999 ರೂಪಾಯಿ ಅತಿ ಕಡಿಮೆಯ ದರದಲ್ಲಿ ಇಡೀ ಜ್ಯೋತಿಷ್ಯದ ಭಂಡಾರವನ್ನ ನಿಮಗೆ ಧಾರೆ ಹೇರಿರ್ತಾರೆ. ಈ ಒಂದು ಆನ್ಲೈನ್ ಕ್ಲಾಸ್ ಮೂಲಕ ಕೇವಲ 15 ದಿನಗಳ ಈ ಒಂದು ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಅನ್ನ ನೀವೆಲ್ಲರೂ ಕೂಡ ಕಲಿಬಹುದು. ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಯಾರೇ ಆದರೂ ಕೂಡ ಆರಾಮವಾಗಿ ಜ್ಯೋತಿಷ್ಯವನ್ನ ಕಲಿಬಹುದಾಗಿದೆ. ಈ ಜ್ಯೋತಿಷ್ಯದ ಕುರಿತಂತೆ ಏನೆಲ್ಲ ಕಲಿಸ್ಕೊಡಲಾಗುತ್ತೆ, ಇದ್ರ ಬಗ್ಗೆ ಗುರುಗಳಿದ್ದಾರೆ, ಮಾತನಾಡ್ತಾ ಹೋಗೋಣ. ಗುರುಗಳೇ, ಏಪ್ರಿಲ್ 20ನೇ ತಾರೀಕು ಇನ್ನು ಕೇವಲ 3 ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಯಾವ್ಯಾವ ವಿಚಾರಗಳನ್ನ ಕಲಿಸ್ಕೊಡ್ತೀರಾ ಆ ಒಂದು ಕ್ಲಾಸ್? ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಇದ್ದಿದ್ದೆ. ಜ್ಯೋತಿಷ್ಯ ಎಂಥ ಒಂದು ಸಬ್ಜೆಕ್ಟ್ ಅಂದರೆ ಕಷ್ಟಗಳು ಬರ್ತಕ್ಕಂಥದ್ದು ತೋರಿಸುತ್ತೆ, ಕಷ್ಟಗಳು ಇರ್ತಕ್ಕಂಥದ್ದು ತೋರಿಸುತ್ತೆ, ಕಷ್ಟಗಳು ಹೋಗ್ತಕ್ಕಂಥ ಸಮಯ ತೋರಿಸುತ್ತೆ. ಸಮಯ ನಿಜವಾದ ಅದೃಷ್ಟವಂತರು ಜ್ಯೋತಿಷ್ಯ ಕಲ್ತಿರೋರೆ, ಸರಿಯಾಗಿರ್ತಕ್ಕಂಥದ್ದು. ಅನೇಕರು ಜ್ಯೋತಿಷ್ಯ ಕಲ್ತಿರ್ತಾರೆ, ಆ ಕಡೆ ಈ ಕಡೆ ಇರ್ಬೋದು, ಒಂದು ಸ್ವಲ್ಪ ಇಂಟರ್ನೆಟ್ ಇರ್ಬೋದು, ಅದು ಇರ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ, ನಕ್ಷತ್ರ ನಾಡಿ ಕಲ್ತಿರೋರು ಒಂದು ರೀತಿಯ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿರುತ್ತೆ ಜೀವನದಲ್ಲಿ. ಇದೇ ನಮ್ಮ ಹತ್ರ ಇರೋದು, ಇಂಥವೇ ನಮ್ಮ ಜೀವನದಲ್ಲಿ ಬರೋದು. ಯಾರು ಇಂಥ ಮಹತ್ಕರವಾಗಿರ್ತಕ್ಕಂಥ ಜ್ಯೋತಿಷ್ಯನ ಕಿವಿಯಲ್ಲಿ ಕೇಳಿಸ್ಕೊಂಡು ಮನಸ್ಸು ಮಾಡದೇ ಇರತಕ್ಕಂಥವರು ಮೊದಲ ಒಂದು ಲೂಸರ್ಸ್ ಅಂತ ಕರಿತೀವಿ, ಕಳ್ಕೊಂಡಿರೋರು ಅಂತ. ಇನ್ನು 2ನೇ ದರ್ಜೆ ಬರುತ್ತೆ. ನೋಡಿ, ಕಂಟಿನ್ಯೂಸ್ ಆಗಿ ನೋಡಿ, ಬರೀ ಫ್ರೀ ಕಾಲ್ಸ್ ತಗೊಂಡಿಲ್ಲಿ ಬಾರದೇ ಇರತಕ್ಕಂಥವ್ರು 2ನೇ ದರ್ಜೆಯವರು. ಇನ್ನು 3ನೇ ದರ್ಜೆಯವರು ಇದ್ದಾರೆ. ಸೇರಬೇಕು ಅನ್ನೋ ಮನಸ್ಸು ಮಾಡಿ 6 ತಿಂಗಳಾದರೂ ಸೇರ್ಕೊಳ್ಳಲ್ಲ, 1 ವರ್ಷ ಆದರೂ ಸೇರ್ಕೊಳ್ಳಲ್ಲ. ಇವತ್ತು ಸೇರ್ಕೊಳ್ಳೋಣ, ನಾಳೆ ಸೇರ್ಕೊಳ್ಳೋಣ, ನಾಡಿದ್ದು ಸೇರ್ಕೊಳ್ಳೋಣ ಅಂತ ಪ್ರೋಕ್ರಾಸ್ಟಿನೇಷನ್, ಲೇಝಿ ಅಂತ ನಾವು ಕರಿತೀವಿ ಅದನ್ನು. ಇದೆಲ್ಲ 3 ಕೂಡ ಮಾನಸಿಕ ಖಿನ್ನತೆ ಇರ್ತಕ್ಕಂಥವ್ರೆ. ಮನುಷ್ಯ ನಾನು ಸಾಧನೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿದ್ದಾಗ ಜ್ಯೋತಿಷ್ಯದ ಹಾದಿಯಲ್ಲಿ ಇಲ್ಲದೆ ಇರ್ತಕ್ಕಂಥವನು ಅವನ ಸಾಧನೆ ಮೇಲೆ ಇರ್ತಾನೆ. ಸೋತರೂ ಕೂಡ ಧೈರ್ಯವಾಗಿ ಅವನು ಮನಸ್ಥಿತಿನ ಸರಿ ಮಾಡಿಕೊಂಡು ಮುಂದೆ ಹೋಗಿ ಇವತ್ತು ಡೌನ್ ಆಗಿದೆ, ನಾಳೆ ಸರೋಗುತ್ತೆ ಅಂತ. ಆದರೆ ಮತ್ತೊಂದು ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ, ಒಬ್ಬ ಮನುಷ್ಯ ಜ್ಯೋತಿಷ್ಯದ ಅವಲಂಬನೆಯಲ್ಲಿ ಇದ್ದಾನೆ, ಅನೇಕ ಜ್ಯೋತಿಷ್ಯರ ಕಾರ್ಯಕ್ರಮ ನೋಡ್ತಾನೆ, ಕರೆ ಮಾಡ್ತಾನೆ ಅನ್ನೋರಿಗೆ ಖಂಡಿತ ಜ್ಯೋತಿಷ್ಯ ಕಲೀಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅಂತ ಹೇಳ್ತೀನಿ. ಈಗ ನೀನು ಕಾಲ್ ಮಾಡ್ತಾ ಇದೀಯ ಅಂದರೆ ನಿಂಗೆ ಜ್ಯೋತಿಷ್ಯದ ಮೇಲೆ ಸ್ವಲ್ಪ ನಂಬಿಕೆ ಇದೆ ಅಂತ. ನಂಬಿಕೆ ಇಲ್ಲದೆ ನಿನಗೆ ನಂಬಿಕೆ ಇದೆಯೋ ಇಲ್ವೋ, ಸುಮ್ಮನೆ ಟ್ರೈ ಮಾಡೋಣ ಅನ್ನೋರಿಗೂ ಕೂಡ ನಂಬಿಕೆ ಇಲ್ಲದೆ ಯಾರು ಕಾಲ್ ಮಾಡಲ್ಲ. ಕೆಲವರು ಜ್ಯೋತಿಷ್ಯ ಅಂದಿದ ತಕ್ಷಣ ಫುಲ್ ಫಾರ್ವರ್ಡ್ ಮಾಡಿಬಿಡ್ತಾರೆ. ಅರ್ಥ ಆಯ್ತಲ್ವಾ? ಜ್ಯೋತಿಷ್ಯ ಅಂದಿದ ತಕ್ಷಣ ಮುಂದೆ ಹೋಗ್ಬಿಡ್ತಾರೆ. ಅಂಥವ್ರು ನಿಂತು ಇದೇನೋ ಹೇಳ್ತಾ ಇದ್ರೆ ಕೇಳೋಣ ಅನ್ನೋ ಅಂಥವ್ರು, ಆಸಕ್ತಿ ಇರೋರು, ಕಾಲ್ ಮಾಡೋರು, ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಳ್ಳೆಯ ಸಮಯವನ್ನು ನೋಡಿಕೊಂಡು ಅದನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳು ಯಾವಾಗ ಹೋಗುತ್ತೆ ಅಂತ ತಿಳ್ಕೊಳ್ತಕ್ಕಂಥದ್ದು, ಇವೆಲ್ಲ ಮಾಡೋಕ್ಕೆ
ಜ್ಯೋತಿಷ್ಯ ಸೋಮವಾರದಿಂದ ಕಲಿತಕ್ಕಂಥ ಒಂದು ವಿಚಾರ 112ನೇ ಬ್ಯಾಚ್. ಸಾಕಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ. ಬೆಳಿಗ್ಗೆ ಸಾಯಂಕಾಲ ಇನ್ನೂ ರಿಜಿಸ್ಟರ್ ಆಗ್ತಾ ಇದ್ದಾರೆ. ಲಾಸ್ಟ್ ಮೊಮೆಂಟಲ್ಲಿ ರಿಜಿಸ್ಟರ್ ಆಗಬೇಕು ಅಂತಿದ್ದಾರೆ. ನಿಮಗೆ ಯಾರು ವಾಹಿನಿ ನೋಡ್ತಾ ಇದ್ದೀರಿ, ನಮ್ಮ ಪ್ರೋಗ್ರಾಮ್ ಕರೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಒಂದು ಕರೆ ಸೇರ್ಕೊಳಕ್ಕೆ ಮಾಡಿ ನೋಡಿ ಜೀವನ ಹೇಗಿರುತ್ತೆ ಅಂತ. ಕರೆ ತಗೊಂಡು ಎಸ್ ವೀಕ್ಷಕರೇ, ಲೈಫಲ್ಲಿ ಕಾನ್ಫಿಡೆನ್ಸ್ ಬೇಕಾ? ಹಾಗಾದ್ರೆ ನೀವು ಜ್ಯೋತಿಷವನ್ನ ಕಲಿಬೇಕು ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ಕಾರ ಮೇಡಮ್. ತಮ್ಮ ಹೆಸರು ಹೇಳಿಮ್ಮ. ಪಾರ್ವತಿ ಅಂತೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಪಾರ್ವತಿ? ಆಸ್ತಿ ವಿಚಾರವಾಗಿತ್ತು. ಹಾಗಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 228. 228 ಆಸ್ತಿ ವಿಚಾರವಾಗಿ ಗುರುಗಳಿದ್ದಾರೆ, ಮಾತನಾಡಬಹುದು. 228. 228. ಓಕೆ, ಆಸ್ತಿ ವಿಚಾರ ಕೇಳಬೇಕಾ? ಹೌದ್ರಿ ಗುರು. ರೂಲಿಂಗ್ ಪ್ಲಾನೆಟಲ್ಲಿ 411 4ನೇ ಮನೆ ನೋಡೋಣ. 4ನೇ ಕಸ್ಪ್ ತೋರಿಸುತ್ತೆ ನಮಗೆ ಏನು ಆಸ್ತಿ ವಿಚಾರ ಅಂತ ಬರ್ತಕ್ಕಂಥದ್ದು. 1 1 2 ಯಾರಾದರೂ ಒಬ್ಬರು ಇದರಲ್ಲಿ ಡಿಸಿಷನ್ ತೊಗೊಳ್ಬೇಕಾ? 1 ಅಂತಂದರೆ ಯಾರೋ ಒಬ್ಬರು ಡಿಸಿಷನ್ ತೊಗೊಳ್ಬೇಕು ಅಂತ ಬರ್ತಾ ಇದೆ. ಆಸ್ತಿ ವಿಚಾರ ಏನು ಅಂತ ಪ್ರಶ್ನೆ ಕೇಳಿ. 1 ಅಂದರೆ ಒಬ್ಬ ವ್ಯಕ್ತಿ. ಹೇಳಿ. ನಮ್ ತಂದೆಯವರು ನಮ್ ಚಿಕ್ಕಪ್ಪಗ ಪ್ಲಾಟ್ ಹಿಡಿಲಿಕ್ಕೆ ದುಡ್ಡು ಕೊಟ್ಟಿದ್ದರಿ. ಈಗ ನಮ್ ತಂದೆ ತೀರ್ಕೊಂಡ್ಮೇಲೆ ನಮ್ ಚಿಕ್ಕಪ್ಪ ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ. ಇದ್ರ ಅರ್ಥನೇ ಆಗ್ತಾ ಇಲ್ಲ ನೀವು ಹೇಳ್ತಾ ಇರೋದು. ಅಂದ್ರೆ ಆಸ್ತಿ ಇತ್ತಂತೆ. ನಿಮ್ಮ ಆಸ್ತಿ ಇತ್ತಾ? ತಂದೆಯವರು ಪ್ಲಾಟ್ ಖರೀದಿ ಮಾಡ್ಲಿಕ್ಕೆ ನಮ್ ತಂದೆಯವರು ದುಡ್ಡು ಕೊಟ್ಟಿದ್ರಿ ನಮ್ ಚಿಕ್ಕಪ್ಪನವ್ರಿಗೆ. ನಿಮ್ಮ ತಂದೆಯವರು ನಿಮ್ಮ ಚಿಕ್ಕಪ್ಪ ಅವ್ರಿಗೆ ದುಡ್ಡು ಕೊಟ್ಟಿದ್ರಾ? ಹೌದ್ರಿ. ನಿಮ್ಮ ತಂದೆಯವರು ನಿಮ್ಮ ಚಿಕ್ಕಪ್ಪಗೆ ದುಡ್ಡು ಕೊಟ್ಟಾಗ ಯಾರು ನೋಡಿದ್ರು? ನಮ್ ತಮ್ಮಂದ್ರು ಇದ್ರಿ, ಆದ್ರ ಯಾವ್ದು ಪ್ರೂಫ್ ತಗೊಂಡಿರ್ಕಿಲ್ರಿ, ಹಾಗೆ ಕೊಟ್ಟಿದ್ರಿ. ಯಾವುದೋ ಬೇರೆ ವ್ಯವಹಾರ ಕೊಟ್ಟಿರ್ತಾರೆ ಅಂತಾರೆ. ಇಲ್ಲ ರೀ, ಪ್ಲಾಟ್ ಹಿಡಿಲಿಕ್ಕೇನೆ ಕೊಟ್ಟಿದ್ರಿ. ಎಷ್ಟು ವರ್ಷದಿಂದ ಇದು? ಇದು 12 ವರ್ಷದ ಹಿಂದೆ. ಹಂಗಾರೆ ಮರ್ತು ಬಿಡಿ, ಸುಮ್ಮನೆ ಆರಾಮಾಗಿ ನೆಮ್ಮದಿಯಾಗಿರಿ. ಬೇಡದೇ ಇರೋ ಪ್ರಶ್ನೆ ಕೇಳ್ತಾ ಇದ್ದೀರಾ. ಇಲ್ಲಿ 1 ಅಂತ ಬಂದರೆ ಆ ವ್ಯಕ್ತಿ ಕೊಡಬೇಕು ಅಂತಿರುತ್ತೆ. ದುಡ್ಡಾರು ಕೊಡಬೇಕು, ಆಸ್ತಿ ಯಾರು ಕೊಡಬೇಕು ಅಂತ. ಆ ವ್ಯಕ್ತಿಯ ಶನಿಯ ಅಂಶದಲ್ಲಿ ಬಂದಿದೆ. ಇಲ್ಲಿ ಕಾಂಬಿನೇಷನಲ್ಲಿ ಅವರು ಕೊಡೋದು ಸ್ವಲ್ಪ ಕಷ್ಟ. ಕೇಳಿದಕ್ಕೆ ಏನಂತ ಇದ್ದಾರೆ? ಅವ್ರಿಗೂ ದುಡ್ಡೇ ಕೊಟ್ಟಿಲ್ಲ ಅಂತಿದ್ದಾರೆ. ನಾನು ಅದೇ ಹೇಳ್ತೇನೆ. ಅದೇ ಇಲ್ಲಿ ಒಬ್ಬ ವ್ಯಕ್ತಿದು ಸಮಾಚಾರ. 1 ಅಂತ ಬಂದಾಗ ಆಗೋದಿಲ್ಲ, ಕಷ್ಟ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಅಲ್ಲೇ ಹೋಗಿ ತಲೆ ಚೆಚ್ಕೊಳ್ಳಿ. ಅವ್ರ ಮನೆಗೆ ಹೋಗಿ ಕೂದಲೆಲ್ಲ ಕಿತ್ಕೊಳ್ಳಿ, ಸ್ವಲ್ಪ ಆ್ಯಕ್ಟಿಂಗ್ ಮಾಡಿ. ಅವರೆಲ್ಲ ಬಂಡೋಗಿದ್ದಾರೆ. 12 ವರ್ಷದ್ದು ಅಲ್ಲ, ಮೊನ್ನೆ 3 ತಿಂಗಳ ಹಿಂದೆ ಕೊಡ್ತೀನಿ ಅನ್ನೋರೇ ಕೊಟ್ಟಿಲ್ಲ. ಇನ್ನು 12 ವರ್ಷದವ್ರು ಕೊಡ್ತಾರಾ? ಸ್ವಲ್ಪ ಎಲ್ಲ ಪಬ್ಲಿಕ್ ಅವರು ಸ್ವಲ್ಪ ಯೋಚನೆ ಮಾಡಬೇಕು. ಕೊಡೋನು ಕೊಡ್ತಾನೆ ಬೇಗ. ಇವತ್ತು ಕೊಡ್ತೀನಿ, ಮಳೆಗಾಲದಲ್ಲಿ ಕೊಡ್ತೀನಿ, ಚಳಿಗಾಲದಲ್ಲಿ ಕೊಡ್ತೀನಿ ಅನ್ನೋನು ಜನ್ಮದಲ್ಲಿ ಕೊಡಲ್ಲ. ನಾನು ನಿನಗೆ ಮೋಸ ಮಾಡ್ತೀನ ಅಂತ ಹೇಳ್ತಕ್ಕಂಥವ್ರು ಡೆಫಿನೆಟ್ಲಿ ಕೊಡಲ್ಲ. ಈ ವರ್ಡ್ ಯೂಸ್ ಮಾಡ್ಕೊಂಬಿಡಿ. ಯಾರು ನೀವು ನಾನು ನಿಮಗೆ ಮೋಸ ಮಾಡಲ್ಲ ಅನ್ನೋನೇ ಫಸ್ಟ್ ಕೊಡಲ್ಲ. ಯಾರ ಬಾಯಲ್ಲಿ ನಾನು ನಿಮಗೆ ಮೋಸ ಮಾಡಲ್ಲ ಅನ್ನೋನು ಫಸ್ಟ್ ಮೋಸಗಾರ ಅವನು. ಈ ವರ್ಡ್ಸ್ ಎಲ್ಲ ತುಂಬ ನಾಟಕೀಯ ವರ್ಡ್ಸು. ಹುಷಾರಾಗಿರಿ. ಮುಂದಿನ ಕರೆಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಯಾವುದೇ ಸಮಸ್ಯೆಗಳಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಾಗಿರಬಹುದು ಅಥವಾ ಆರೋಗ್ಯ ವಿಚಾರದಲ್ಲಾಗಿರಬಹುದು, ಮದುವೆ, ದಾಂಪತ್ಯ, ಸಂಸಾರ ಎಲ್ಲದ ವಿಚಾರವಾಗಿಯೂ ಕೂಡ ನೀವು ಕೇಳಬಹುದಾಗಿದೆ. ಯಾವುದೇ ಪ್ರಶ್ನೆಯನ್ನು ಕೂಡ ಕೇಳಬಹುದಾಗಿದೆ. ನಿಮ್ಮ ಡೇಟ್ ಆಫ್ ಬರ್ತನ್ನು ಹೇಳಬೇಕಾಗುತ್ತೆ, ಬರ್ತ್ ಪ್ಲೇಸನ್ನು ಹೇಳಬೇಕಾಗುತ್ತೆ, ಬರ್ತ್ ಟೈಮನ್ನು ಕೂಡ ಹೇಳಬೇಕಾಗುತ್ತೆ. ಆಕಸ್ಮಿಕವಾಗಿ ಇದು ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ. ಹೇಳಿ ಮಾ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಜಯಂತಿ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಜಯಂತಿ ಅವರೇ? ನಕ್ಷತ್ರ ನಾಡಿ ಕಾಡ ಪವನ್ ಅಂತ ಹೆಸರು, ಮಗನ ಬಗ್ಗೆ ಕೇಳಬೇಕು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. ಹೇಳ್ತೀನಿ. ಡೇಟ್ ಆಫ್ ಬಂದು 10/7/1995. 10/7/98. 10/7/1995. 1995. ಹುಟ್ಟಿದ ಸಮಯ? ರಾತ್ರಿ ಸೋಮವಾರ. ಸಮಯ ಮಾತ್ರ ಹೇಳಿ ಮಾ. ಇಲ್ಲ, ರಾತ್ರಿ ಸೋಮವಾರ 11:50. 11:50. ಓಕೆ, ಹುಟ್ಟಿದ ಸ್ಥಳ? ಮೈಸೂರು.
ಮೈಸೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವನಿಗೆ ಎಜುಕೇಶನ್ ಮತ್ತೆ ಮದುವೆ ಬಗ್ಗೆ ಕೇಳಬೇಕು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಹಾ ಹೇಳಿ. ಯಾಕೆ ನಾನು ಎರಡು ಆನ್ಸರ್ ಮಾಡ್ಬೇಕು ನಿಮಗೆ? ಫ್ರೀಯಾಗಿ ಹೇಳಿ. ನನಗೆ ಮಾಡೋದ್ರಿಂದ ನನಗೇನು ನಮಸ್ತೆ ಲಾಭ? ಗುರುಜಿ. ನಿಮಗೆ ಹೇಳೋದ್ರಿಂದ ನನಗೇನು ಲಾಭ? ನೀವ್ ಹೇಳೋದೇ ಅದೇ ಲಾಭ ನಮ್ಗೆ. ಅದು ನನಗೇನು ಲಾಭ ಅಂತ ಕೇಳಿದ್ದು ನಾನು. ನಿಮಗೆ ಲಾಭ ಆಯಿತು, ನನಗೇನು ಲಾಭ? ನಿಮ್ಗೆ ಎರಡೆರಡು ಹೇಳಿ. ನನಗೇನಾದ್ರು ಒಂದು 10 ರೂಪಾಯಿ ಸಿಗುತ್ತಾ? ಅಲ್ಲಿ ಪಕ್ಕದಲ್ಲಿ ಹೋದರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಹೋದರೆ 10 ರೂಪಾಯಿ ಇಡಬೇಕು. ಫ್ರೀಯಾಗಿ ಯಾರು ಹೇಳಲ್ಲ ಅಲ್ವಾ? ನಾನು ಫ್ರೀಯಾಗಿ ಹೇಳಿದ್ರೆ ನನಗೇನು ಲಾಭ? ಓಕೆ, ಜ್ಯೋತಿಷ್ಯ ಕಲೀಲಿ ಅನ್ನೋ ನನ್ನ ಲಾಭ, ಆಸಕ್ತಿ, ಅದನ್ನು ತಿಳ್ಕೊಳ್ಳಿ. ವಯಸ್ಸಾದಾಗಲೂ ಕಲಿತಾರೆ, 70 ವರ್ಷದವರು ಕಲ್ತಿದ್ದಾರೆ. ಜ್ಯೋತಿಷ್ಯ ಕಲಿತ್ರೆ 30 ವರ್ಷ ಆಯಿತು, 31 ವರ್ಷ ಆಯಿತು, ಯಾಕೆ ಈ ಥರ ಇದೆ ಅಂತ ತಿಳ್ಕೊಬೋದು. 7,000 ರೂಪಾಯಿಗೆ ತಿಳ್ಕೊಂಡು. ಅಂಥದ್ದೇನು ಕಷ್ಟ ಇಲ್ಲ. ಏನೇನು ಗ್ರಹಗಳು ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಎಲ್ಲ ತಿಳ್ಕೊಬೋದು. ಮದುವೆ ವಿಚಾರದಲ್ಲಿ ನೋಡೋಣ. 2028ವರೆಗೂ ಸೂರ್ಯ ನಡೀತಾ ಇದೆ. ಸೂರ್ಯನ ಕಾಂಬಿನೇಷನಲ್ಲಿ ಇಲ್ಲಿ ನೋಡಿ, ಸ್ಕ್ರೀನಲ್ಲಿ ನೀವು ನೋಡ್ಬೋದು. ಯಾವಾಗ ಇಲ್ಲಿ ಆ ದಶಾ, ಸೂರ್ಯ ದಶಾ ಅಂತ ಬಂದಾಗ ಇಲ್ಲಿ ಕಾಂಬಿನೇಷನ್ನು ಒಂದು ರೆಡ್ ಬರುತ್ತೋ, ಇದು ವಿವಾಹದಲ್ಲಿ ಆಸಕ್ತಿ ಇಲ್ಲ ಅಂತ ಬರುತ್ತೆ. 8 ಬಂದಿರೋದು ಇದೆಲ್ಲ ಬ್ಲೂ ಕಲರ್ ಅಂದರೆ ದಶಾದು. ನಾವು ಇಲ್ಲಿ ಇಂಡಿಕೇಶನ್ ಕೊಡ್ತೀವಿ. ಬ್ಲೂ ಅಂದರೆ ದಶಾ ಇಂಡಿಕೇಶನ್. ಮ್ಯಾರೇಜ್ ಅನ್ನೋದು ಸ್ವಲ್ಪ ಕಮ್ಮಿನೇ, ಕಷ್ಟನೇ. ಏನು ಕೆಲಸ ಮಾಡ್ತಾರೆ? ಅವನು ಈಗ ಗೌರ್ಮೆಂಟ್ ಇದು ಎಕ್ಸಾಮ್ ಮಾಡ್ತಾ ಇದ್ದಾನೆ, ಓದ್ತಾ ಇದ್ದಾನೆ. ಲೋ ಸಕ್ಸಸ್ ಇನ್ ಮ್ಯಾರೇಜ್ ಆ್ಯಂಡ್ ಮ್ಯಾರಿಡ್ ಲೈಫ್, ಟೆಂಪರರಿ ಸಪ್ರೇಷನ್. ಸೊ ಅವರ ಜೀವನದಲ್ಲಿ ಮದುವೆ ಅನ್ನೋದು ಸ್ವಲ್ಪ ಕಮ್ಮಿ. 7ನೇ ಮನೆ ಸರ್ಕಲ್ ಆದರೆ ಮಾತ್ರ ನಮಗೆ ಮದುವೆ ಅಂತ ಬರುತ್ತೆ. 7ನೇ ಮನೆ ಬರಬೇಕು. ಇದನ್ನು ನೋಡ್ಕೋಬೇಕು. ಇವ್ರು ಏನು ಮಾಡಿಬಿಡ್ತಾರೆ, ಇವ್ರ ಜಾತಕ ನಿಮ್ದು ಆಯ್ತು, ಅವ್ರು ಕಟ್ ಮಾಡ್ರಪ್ಪ, ಅವ್ರದ್ದು ಮುಗೀತು. ಯಾಕೆ ಹಂಗೆ ಲೈನಲ್ಲಿ ನಿಲ್ಲಿಸಿದ್ದೀರಾ ನೀವು? 2 ಸತಿ ಹೇಳಿದ್ವಿ ನಿಮಗೆ. ಇವ್ರು ಏನು ಮಾಡ್ತಾರೆ, ಇಲ್ಲಿ ನಡೀತಾ ಇರೋ ದಶಾ ಯಾವುದೋ ಹೇಳಿದ್ದು ನಾನು, ಆ ಕಾಂಬಿನೇಷನ್ ಹೇಳಿದ್ವಿ. ಇವ್ರಿಗೆ ಜ್ಯೋತಿಷ್ಯರು ಹೇಳೋದೇನು ಗೊತ್ತಾ? 7ನೇ ಮನೆಯಲ್ಲಿ ಮಂಗಳ ಇದೆ, ಅದಕ್ಕೆ ಮಂಗಳ ಶಾಂತಿ ಮಾಡಬೇಕು, ಕುಜದೋಷ ಇದೆ ಅಂತಾರೆ. ಇದು ರಾಂಗ್. ಅವ್ರು ನಡೀತಾ ಇರೋದು ಸೂರ್ಯದಶ. ಸೂರ್ಯದಶ ನಡಿಬೇಕಾದ್ರೆ ಸೂರ್ಯನ ವಿಚಾರದಲ್ಲಿ ನಾವು ತೊಗೊಳ್ಬೇಕು. ಸೂರ್ಯನ ವಿಚಾರದಲ್ಲಿ ನಾವು ತೊಗೊಳ್ತೀವಿ. ಸೂರ್ಯ ಇರ್ತಕ್ಕಂಥ ನಕ್ಷತ್ರ ಇದೆಯಲ್ಲ, ಅಲ್ಲಿ ಅವ್ರಿಗೆ ಸಮಸ್ಯೆ ಬರ್ತಕ್ಕಂಥದ್ದು. ಸೂರ್ಯ ಇರ್ತಕ್ಕಂಥ ನಕ್ಷತ್ರ ಯಾವುದು ಅಂತ ನೋಡಿದಾಗ ಇಲ್ಲಿ ಗುರುಗ್ರಹ ಸಮಸ್ಯೆ ಆಗಿದೆ. ಇದನ್ನೇ ನಾವು ಹೇಳ್ಕೊಡ್ತೀವಿ ನಾವು. ಯಾವ ಗ್ರಹನ ಕಂಡುಹಿಡ್ದು ಯಾವುದಕ್ಕೆ ಮದ್ದು ಕೊಟ್ಟರೆ ಅವ್ರಿಗೆ ಕರೆಕ್ಟ್ ಟ್ರೀಟ್ಮೆಂಟ್ ಆಗುತ್ತೋ, ಇವತ್ತು ಅವ್ರಿಗೆ ಹೇಳಿದ್ದೀವಿ, ಅವ್ರಿಗೆ ಅರ್ಧನೇ ವರ್ಕ್ ಆಗೋದು. ಈಗ ಗುರುಗ್ರಹಕ್ಕೆ ಅವರು ದಾನ ಮಾಡಬೇಕು. ಸಿಂಪಲ್. ಇಲ್ಲಿ ಅರ್ಥ ಆಗುತ್ತಲ್ಲ, ಆ ಕಾಂಬಿನೇಷನಲ್ಲಿ ಗುರುಗ್ರಹ ಅಂತ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಏನು ಮಾಡ್ತಾರೆ, ಈ ನಮ್ಮ ಕಾಂಪೌಂಡ್ರುಗಳು ಏನು ಮಾಡ್ತಾರೆ, ನೀವೆಲ್ಲ ಯಾರ್ಯಾರ ಹತ್ರ ಹೋಗ್ತಿರಲ್ಲ, ನೀವೆಲ್ಲ ಈ ಕಾಂಪೌಂಡ್ರುಗಳಂತ ಕರಿತೀವಿ, ಈ ಪುರೋಹಿತರು ಅಂಥವ್ರ ಹತ್ರ. ಅವ್ರು ಏನು ಮಾಡ್ತಾರೆ ನಿಮಗೆ, 7ನೇ ಮನೇಲಿ ಮಂಗಳ ಕೂತಿದ್ದಾನೆ. ಆ್ಯಕ್ಚುಲಿ ಮಂಗಳ ಫಸ್ಟ್ ಕ್ಲಾಸ್ ಆಗಿದ್ದಾನೆ. ಮಂಗಳ ಏನಾದ್ರು ಇನ್ವಾಲ್ವ್ ಆಗಿದ್ರೆ ಇಷ್ಟೊತ್ತಿಗೆ ಮದುವೆ ಯಾವಾಗಲೂ 7 ವರ್ಷದ ಮುಂಚೆನೇ ಆಗ್ಬಿಡೋದು. ಕುಜದೋಷ ಅಂತಕ್ಕಂಥದ್ದೆಲ್ಲ ಹೇಳ್ತಕ್ಕಂಥವರೆಲ್ಲ ಹೋದ ಜನ್ಮದಲ್ಲಿ ಹುಳ ಬಿದ್ದಿರೋರೆ. 100%. ಕುಜದೋಷ ಅಂತ ಹೇಳ್ತಾರಲ್ಲ, ಅವ್ರಿಗೆ ಹೋದ ಜನ್ಮದಲ್ಲಿ ಹುಳ ಬಿದ್ದಿರುತ್ತೆ ಅವ್ರ ಬಾಯಿಗೆಲ್ಲ. ಆ ಹುಳನ ಇವತ್ತೆಲ್ಲ ಕಡೆ ಆಚೆ ಕಕ್ತಾ ಇರ್ತಾರೆ. ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಇದೇ ಚಾನಲ್ಗೆ ಬನ್ನಿ, ಇದೇ ಕರ್ನಾಟಕ ನ್ಯೂಸಿಗೆ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ಡಿಬೇಟ್ ಮಾಡಿ, ಇರೋ ಬರೋರ್ದೆಲ್ಲ ತೋರಿಸ್ತೀನಿ. ಎಲ್ಲ ಕಾಲ್ಸ್ ತಗೊಳ್ಳೋಣ. ಅವ್ರ ವೈವಾಹಿಕ ಜೀವನ ಚೆನ್ನಾಗಿರೋರ್ದು ಕುಜದೋಷ ಇದೆ. ಕುಜದೋಷ ಅಂತಕ್ಕಂಥ ಒಂದು ಚಾಪ್ಟ್ರೇ ಬರೀ ಸುಳ್ಳು. ಅದಕ್ಕೆ ಅರ್ಧಂಬರ್ಧ ಕಲ್ತಿರೋರೇ ಮಾರ್ಕೆಟಲ್ಲಿರೋದು. ಯಾಕೆಂದರೆ ಇದರಿಂದ ಯಾರಿಗೂ ಏನು ಸಮಸ್ಯೆ ಆಗೋಲ್ಲ. ಗೌರ್ಮೆಂಟ್ ಅವ್ರು ರೂಲ್ಸ್ ಯಾಕೆ ಮಾಡಲ್ಲ ಅಂದರೆ ಇದರಿಂದ ಏನು ಸಮಸ್ಯೆ ಆಗುತ್ತೆ? ಸುಳ್ಳು ಹೇಳಿದ್ರೆ ಏನು ಸಮಸ್ಯೆ ಆಗುತ್ತೆ? ಆ ರೀತಿ ಇರ್ತಕ್ಕಂಥದ್ದು. ಸೊ ಇದು ನಾನು ಏನಕ್ಕೆ ತೋರಿಸ್ಕೊಟ್ಟೆ ಅಂದರೆ, ಇದು ಮಂಗಳ ಅಂತ ಬರ್ತಕ್ಕಂಥದ್ದು, ಇದು ಕುಜದೋಷ ಅಂತಾರೆ, ಮಂಗಳ ಶಾಂತಿ ಮಾಡಿ ಅಂತಾರೆ. ಗುರು ಸಮಸ್ಯೆ ಇರ್ತಕ್ಕಂಥದ್ದಲ್ಲಿ, ಈ ಗುರು ಇರ್ತಕ್ಕಂಥದ್ದು 9ರಲ್ಲಿ ಇರ್ತಕ್ಕಂಥದ್ದು 8ಕ್ಕೆ ಬಂದಿದೆ. 8ಕ್ಕೆ ಬಂದಿರೋದ್ರಿಂದ ಈ ಸೂರ್ಯನ ನಕ್ಷತ್ರವಾಗಿರ್ತಕ್ಕಂಥದ್ದು, ಈ ಸೂರ್ಯ ದಶ ನಡೀತಾ ಇದೆಯಲ್ಲ, ಈ 8ರ ನಕ್ಷತ್ರದಲ್ಲಿ ಕೂತ್ಕೊಂಡಿದೆ ಇಲ್ಲಿ ಹಿಂದ್ಗಡೆ ಬಂದು. ಈ ಗುರು ಇವರಿಗೆ ಮದುವೆ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲ. ಬಟ್ ಆದರೆ ಇಲ್ಲಿ ಇವ್ರಿಗೇನು ಕಾಣಿಸುತ್ತೆ, ಗುರು 9ರಲ್ಲಿದ್ದಾನೆ, ಭಾಳ ಶ್ರೇಷ್ಠವಾಗಿದ್ದಾನೆ ಅಂತ. ರಾಂಗ್. ಭಾವಚಲಿತ ನೋಡ್ರಿ, ಎಲ್ಲರೂ ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥವ್ರೆಲ್ಲ ಭಾವಚಲಿತ ನೋಡಿ. ಎಲ್ಲಿವರೆಗೂ ನೀವು ಭಾವಚಲಿತ ನೋಡಿಲ್ಲ, ನೀವು ಜ್ಯೋತಿಷ್ಯನ ಬಿಟ್ಬಿಡಿ. ಸುಳ್ಳು ಯಾಕೆ ಕೇಳ್ತೀರಾ? ಯಾಕೆ ನೀವು ಕರ್ಮ ಕಟ್ಕೋತೀರಾ? ಜ್ಯೋತಿಷ್ಯ ಸುಳ್ಳು ಹೇಳಿ ಯಾಕೆ ಕರ್ಮ ಕಟ್ಕೋತೀರಾ? ಪುರೋಹಿತರುಗಳ, ಜ್ಯೋತಿಷ್ಯರುಗಳ ಕರ್ಮ ಕಟ್ಕೋಬೇಡಿ. ಅದಕ್ಕೆ ಹೇಳೋದು, ಯಾವಾಗಲೂ ಇದಕ್ಕೆ ಸರ್ಟಿಫಿಕೇಷನ್ ಇರಬೇಕು. ಭಾರತದಲ್ಲಿ ಸರ್ಟಿಫಿಕೇಷನ್ ಇಲ್ಲ. ಯಾವನ್ ಬೇಕಾದ್ರೂ ಏನು ಬೇಕಾದ್ರೂ ಡ್ರೆಸ್ ಹಾಕೋದು, ಯಾರು ಬೇಕಾದ್ರೂ ಹೇಳ್ಬೋದು. ನಾಳೆ ಇಲ್ಲಿ ಕ್ಯಾಮ್ರಾಮೆನ್ ಅವ್ರನ್ನ ಡ್ರೆಸ್ ಹಾಕಿ ಕೂರಿಸಿದ್ರೆ ಗುರುಗಳೇ ಅಂತ ಸ್ಟಾರ್ಟ್ ಮಾಡ್ತೀರಿ ನೀವು. ಪಕ್ಕಾ. ಸುಮ್ಮನೆ ಡ್ರೆಸ್ ಹಾಕಿ ಕೂರಿಸಿದ್ರೆ ಹಿಂಗೆ ಕುತ್ಕೊಂಡ್ರೆ ಸಾಕು. ಅವ್ರಿಗೇನು ಗೊತ್ತಿಲ್ಲ ಪಾಪ. ಸುಮ್ಮನೆ ಮೇಷ, ವೃಷಭ, ಮಿಥುನ,
ನಿಮ್ಗೆ ಹೌದೇನಮ್ಮ ಅವಕ್ಕೆ ಏನು ಮದುವೆ ಆಗಿಲ್ವಾ ನೋಡಿ ನಿಮ್ಗೆ ಶನಿ ಸರಿ ಇಲ್ಲ ನಿಮ್ಮ ಜಾತಕದಲ್ಲಿ ಅದಕ್ಕೆ ಮದುವೆ ಆಗಿಲ್ಲ ಅಂತ ಅವ್ರಿಗೂ ಹೇಳ್ಕೊಟ್ಬಿಡ್ತೀನಿ. ಭಾಳ ಈಸಿ ರೀ ಜ್ಯೋತಿಷ್ಯ, ಸುಳ್ಳು ಹೇಳೋದು ಪಕ್ಕಾ 101% ಹೇಳ್ತೀನಿ. ಇನ್ನೊಂದು ಕಾಲ್ ಬರುತ್ತೆ, ನನ್ನ ಮಗ ಓದ್ತಾ ಇಲ್ಲ, ಇನ್ನೊಂದು ಯಾವುದೋ ಗ್ರಹ ತೊಗೊಳ್ಳೋಣ, ಯಾವ ತಲೆಗೆ ಬರ್ತಾ ಇದೆ, ಚಂದ್ರನಲ್ಲಿ ಬಿಡೋಣ, ಚಂದ್ರ ಸರಿ ಇಲ್ಲಮ್ಮ ಅವನ ಜಾತಕದಲ್ಲಿ. ಜನ ಬಿದ್ದುಬಿಡ್ತಾರೆ ನಿಮ್ಮ ಅವ್ರ ಕಾಲಿಗೆ, ಕ್ಯಾಮ್ರಾಮನ್ ಕಾಲಿಗೂ ಬಿದ್ದುಬಿಡ್ತಾರೆ. ಇದು ಸತ್ಯ ಇದು. ಯಾಕೆ ಅಂದರೆ ನಾವು ಮುಟ್ಟಾಳ್ರು, ಜನಗಳು ಮುಟ್ಟಾಳ್ರು. ಯಾಕೆಂದರೆ ಇದರಲ್ಲಿ ವಿದ್ಯಾಭ್ಯಾಸ ಅಂತ ಇಲ್ಲವೇ ಇಲ್ಲ. ಆದರೂ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ ಈ ಬಿಸ್ನೆಸ್ಸಲ್ಲಿ, ಅರ್ಥ ಮಾಡ್ಕೊಳ್ಳಿ. ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ. ಇದು ನಂಬಿಕೆಯ ಬಿಸ್ನೆಸ್ ಆಗಿಬಿಟ್ಟಿದೆ. ಇದನ್ನು ಬಿಲೀಫ್ ಇಂಡಸ್ಟ್ರಿ ಅಂತ ಕರೀತಾರೆ. ಆ ಬಿಲೀಫು ಸತ್ಯ ಆಗಲಿ, ನಮ್ಮ ಹಿಂದೂ ಧರ್ಮ ಉಳಿಲಿ. ಇದರಿಂದ ನಮ್ಮ ಹಿಂದೂ ಧರ್ಮ ಹಾಳಾಗ್ತಾ ಇದೆ ರೀ. ಮಕ್ಕಳು ಯಾರೂ ಕೇಳೋದೇ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ವಯಸ್ಸಾದವ್ರು ಕೂತಿದ್ರಲ್ಲ ಮನೇಲಿ, ಕಾಲ್ ಮಾಡ್ತಾ ಇದ್ದೀರಲ್ಲ, ನಿನ್ನ ಮಗನಿಗೆ ಮದುವೆ ಆಗಿಲ್ಲ ಅಂತ ಯಾರೋ ಕಾಲ್ ಮಾಡಿದ್ರಲ್ಲ, ಅವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಆಸಕ್ತಿನೇ ಇಲ್ಲ. ಯಾಕೆಂದರೆ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಸುಳ್ಳು ಹೇಳ್ಕೊಂಡು ಒಂದೂ ಆಗದೆಲ್ಲ ಏನಾಗುತ್ತೆ ಅವ್ರಿಗೆ ಮಾನಸಿಕವಾಗಿ ವೇಸ್ಟ್, ಹಿಂದೂ ಧರ್ಮನೇ ವೇಸ್ಟು. ಅದಕ್ಕೆ ಯಾರು ಬೈದರೂ ಯಾರೂ ಕೇಳಿಸ್ಕೊಳ್ಳೋದೇ ಇಲ್ಲ. ಹಿಂದೂ ಧರ್ಮ ಛೀ ಥೂ ಅಂತ ಕ್ಯಾಕರ್ಸ್ ಉಗಿದ್ರು ಬೇಡ ಬರ್ಸ್ಕೊಂಡು ಹೋಗೋದು. ಅದೇ ಬೇರೆ ಧರ್ಮದಲ್ಲಿ ಆಗ್ಬಿಡ್ಲಿ ಕುಯ್ದು ಬಿಟ್ಟಿರ್ತಾರೆ, ಅವ್ನು ಇರೋದು ಇಲ್ದಂಗೆ ಮಾಡಿಬಿಡ್ತಾರೆ. ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮದ ಶ್ರೇಷ್ಠತೆ ಹೋಗಿರೋದೇ ಅರ್ಧ ಭಾಗ ಜ್ಯೋತಿಷ್ಯದಿಂದ. ಅರ್ಧ ಭಾಗ ಜ್ಯೋತಿಷ್ಯದಿಂದನೇ ನಮ್ಮ ಹಿಂದೂ ಧರ್ಮ ಹಾಳಾಗಿದೆ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು ಹೇಳಿ. ಶಿವಮೂರ್ತಿ ಜಿ ಶಿವಮೂರ್ತಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ರಿ. ಸ್ವಲ್ಪ ಜೋರಾಗಿ ಮಾತನಾಡಿ. ಹಾಂ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ರಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೇನ್ರಿ. ಹೇಳಿ. 10/10/1968. 1968. ಓಕೆ, ಹುಟ್ಟಿದ ಸಮಯ? 1:30 AM. 1:30 AM. ಓಕೆ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ರಾಯಚೂರು ರೀ. ರಾಯಚೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಸರ್, ಆರ್ಥಿಕ ಪರಿಸ್ಥಿತಿ ಮೇಡಮ್ ಸರಿಯಾಗಿಲ್ರಿ, ಪೂರ ಸಾಲದ ಬಾದಾಗಿದೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಹಾಂ, ನಿಮ್ಮಂಥವ್ರಿಗೆ ಹೇಳೋದು ಕಿವಿ ಮಾತು, ಗುರುಗಳ ಮಾತು ಕೇಳಿ ಅಂತ ಅದಕ್ಕೆ ಹೇಳೋದು. ನಿಮ್ಮಂಥವರೇ ಜ್ಯೋತಿಷ್ಯ ಕಲಿಬೇಕು ಫಸ್ಟು. 58 ಸ್ಟೂಡೆಂಟ್ ಗುರುಗಳೇ. ಮತ್ತೆ ಏನಕ್ಕೆ ಮತ್ತೆ ಕೇಳ್ತಾ ಇದ್ದೀರಾ ನಮ್ಮ ಹತ್ರ? ಕರೆ ಕಟ್ ಮಾಡ್ರಿ, ಅವ್ರದ್ದು ಕಲ್ತ್ಕೊಳ್ಳಿ ಚೆನ್ನಾಗಿ. ಕರೆ ಕಟ್ ಮಾಡ್ರಿ ಅವ್ರದ್ದು. ಕಳ್ಳರೆಲ್ಲ ಬರ್ತಾರೆ. 4 ಜನ ನಾವು ಕಾಲ್ ಮಾಡಿಸಿದ್ವಿ. ಸುಮ್ಮನೆ ಫ್ರೀ ಕಾಲ್ಸ್ ತಗೊಳಕ್ಕೆ ನಿಮ್ಮ ಸ್ಟೂಡೆಂಟು ಅಂತಾರೆ. ನೋಡಿದ್ದೀನಿ ನಾವು. ಯಾಕಂದರೆ ನಮಗೆ ಕಾಲ್ ಲಿಸ್ಟ್ ಕೊಡ್ತಾರಲ್ಲ, ನೀವು ಕಾಲ್ ಲಿಸ್ಟ್ ಕೊಡ್ತೀರಿ. ನೋಡಿದ್ರೆ ಕ್ಲಾಸ್ ಇದ್ದೀವಿ ಅಂತ ಕೇಳಿದ್ರೆ ಸುಳ್ಳು ಹೇಳ್ತಾರೆ. ಬರೀ ಸುಳ್ಳು ಹೇಳೋದವರು. ಯಾರ್ಯಾರು ನಮ್ಮ ಸ್ಟೂಡೆಂಟ್ಸು ನಿಜವಾಗ್ಲೂ ನಮ್ಗೆ ಕಾಲ್ ಮಾಡ್ತಾರೆ ಅವ್ರಿಗೆ ಎಲ್ಲ ಕ್ಲಾಸಿಂದ ತೆಗೆದಾಕ್ತೀವಿ. ಇವತ್ತಿಂದ ಅದು ರೂಲ್ ಮಾಡಿಬಿಡೋಣ. ಯಾರ್ಯಾರು ಸ್ಟೂಡೆಂಟ್ ಅಂತ ಹೇಳ್ಕೊಂಡು ಕಾಲ್ಸ್ ಮಾಡ್ತೀರಾ ನಮಗೆ, ಅವ್ರನ್ನ ತೆಗೆದಾಕೋಣ. ಯಾಕೆಂದರೆ ಈ ಫ್ರೀ ಗಿರಾಕಿಗಳಿಗೂ ಅವ್ರಿಗೂ ವ್ಯತ್ಯಾಸನೇ ಇಲ್ಲ ಅಲ್ವಾ? ಫ್ರೀ ಗಿರಾಕಿಗಳಿಗೂ ಇವ್ರಿಗೂ ವ್ಯತ್ಯಾಸನೇ ಇಲ್ಲ. ಅರ್ಥ ಆಯ್ತಾ? ಆದರೂ ಹಾಕಿದ್ದಾರೆ ಅಂತ ನಾವು ನೋಡ್ತೀವಿ. ಯಾಕೆಂದರೆ ಜನಗಳಿಗೆ ಈ ಜ್ಯೋತಿಷ್ಯ ಅಂದರೆ ಏನು ಅಂತ ತಿಳಿಸ್ಕೋಬೇಕಲ್ಲ. ಅಟ್ಲೀಸ್ಟು 2023 ಆದ ನಂತರ ಶನಿದಶೆ ಪ್ರಾರಂಭವಾಗಿದೆ. ಗುರುದಶೆ ಮುಗಿದು ಶನಿದಶೆ ಪ್ರಾರಂಭವಾಗಿದೆ. 9ನೇ ಮನೆ ಅಷ್ಟು ಸ್ಟ್ರಾಂಗ್ ಇಲ್ಲ. ಯಾವಾಗಲೂ ಕೂಡ 9 ಬಂದಾಗ ಹಣ ಬರೋದಿಲ್ಲ ಅಂತ ಬರುತ್ತೆ. 9ನೇ ಮನೆ ಹಣ ಬರೋದಿಲ್ಲ. 3 ಕೂಡ ಸಾಧಾರಣ. ಯಾವಾಗ ನಮಗೆ ಹಣ ಬರಬೇಕು ಅಂದರೆ 2, 6, 7 ಕಾಂಬಿನೇಷನ್ ಭಾಳ ಒಳ್ಳೆಯದು. ಈ ಕಾಂಬಿನೇಷನ್ ಬಂದರೆ ಮಾತ್ರ ಹಣ, ಇಲ್ಲ ಅಂದರೆ ಹಣ ಬರೋದಿಲ್ಲ. ಸೊ ಇರ್ತಕ್ಕಂಥದ್ದನ್ನೇ ನಾವು ತೂಗಿಸ್ಕೊಂಡು ಹೋಗಬೇಕು. ಕೆಲಸದಲ್ಲೂ ಸಮಸ್ಯೆ ಬರ್ತಕ್ಕಂಥದ್ದು 9 ಬರುತ್ತೆ. ಇನ್ನೊಂದು ಸತಿ ಕಾಲ್ ಏನಾರು ನಾನು ಚೆಕ್ ಮಾಡ್ತೀನಿ, ಆಗಿದ್ರೆ ಎಲ್ಲ ಗ್ರೂಪಿಂದ ತೆಗೆದಾಕ್ತೀನಿ. ಎಲ್ಲ ಗ್ರೂಪಿಂದನೇ ತೆಗೆದಾಕ್ತೀನಿ. ಇನ್ನೊಂದು ಸತಿ ಈ ಕಡೆ ಮಲ್ಗೊಳ್ಳೂಬಾರ್ದು. ಯಾಕಂದರೆ 65,000 ಜನ ವಿದ್ಯಾರ್ಥಿ ಇರೋದು, ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಮ್ಮ ಅರ್ಧ ಜನ ಕಾಲ್ ಎಳಿಯೋಕ್ಕೆ ಬರ್ತಾರೆ ನಮ್ಮ ಕಂಪ್ನಿದು. ಅರ್ಧ ಜನ ಫ್ರೀ ಕಾಲ್ ಅಂತ ತೊಗೊಳ್ತೀವಿ. ಅಲ್ಲಿ ಬೇರೆಯವ್ರು ಬಂದು ಆ ಕಾಲ್ಗಳೆಲ್ಲ ನಂಬರೆಲ್ಲ ತೊಗೊಂಡೋಗ್ತಾರೆ. ಈ ಬೇರೆ ಬೇರೆ ಈ ದೇವಸ್ಥಾನದಲ್ಲಿರೋರು ಅರ್ಚಕರು ಮತ್ತು ಬೇರೆ ಜ್ಯೋತಿಷ್ಯ ಎಲ್ಲ ಇದ್ದಾರಲ್ಲ, ಮೊನ್ನೆ ನೀವು ಆ ಫ್ರೀ ಕಾಲ್ ನಿಮ್ಮಿಂದ ಭಾಳ ಫ್ರೀ ಕಾಲ್ ಬಂತು ನಮಗೆ ಕರ್ನಾಟಕ ನ್ಯೂಸಿಂದ. ಒಂದು 900 ಜನ ಸೇರಿದರು. ಯಾವನು ಎಲ್ಲ ನಂಬರು ತೊಗೊಂಡು ಇದು ಮಾಡ್ಕೊತಾನೆ. ಕಳ್ಳರಿದ್ದಾರೆಲ್ಲ. ಅದಕ್ಕೆ ನಾನು ನಂಬಲ್ಲ, ಈ ಕಾಲ್ಗಳೆಲ್ಲ ತಗೊಳ್ಳಲ್ಲ ನಾವೆಲ್ಲ. ಇವೆಲ್ಲ ಬರೀ ಸುಳ್ಳುಗಾರರಿದ್ದಾರೆ. ಓಕೆ ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಬಹುದಾಗಿದೆ. ಕೇವಲ 15 ದಿನಗಳಲ್ಲಿ ಮನೆಯಿಂದಲೇ ಕೂತು ಮನೆ ಮಂದಿ ಎಲ್ಲ ಕಲಿಬಹುದಾಗಿದೆ. ಹಾಗಾದ್ರೆ ಜ್ಯೋತಿಷ್ಯದಲ್ಲಿ ಏನೆಲ್ಲ ಟಾಪಿಕ್ಸ್ಗಳನ್ನ ಕಲಿಸ್ತಾರೆ ಅನ್ನೋದಕ್ಕೆ ಒಂದು ವಿಟಿ ಇದೆ, ನೋಡ್ಕೊಂಡು ಬರೋಣ. ಇದು ಹಿಂಗೆ ಇದು ಜನ
ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಏಪ್ರಿಲ್ 20ನೇ ತಾರೀಕು 112ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಕೇವಲ 3 ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಈಗಲೇ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಜೀವನವನ್ನು ಉಜ್ವಲವಾಗಿಸಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ಕೂಡ ನೀಡಿದರು. ಧನ್ಯವಾದಗಳು ಗುರುಗಳೇ. ಸಾವಿರಾರು ಜನ, ಲಕ್ಷಾಂತರ ಜನ ನೀವು ಅಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು. 15 ದಿವಸದಲ್ಲಿ ಜ್ಯೋತಿಷ್ಯ ಕಲಿತು ಜೀವನನ ಬದಲಾಯಿಸ್ಕೊಂಡಿದ್ದಾರೆ. ಸೊ ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬಂದಿದ ತಕ್ಷಣ ನೀವು ಏನೋ ಬದಲಾಗ್ಬಿಡುತ್ತೆ, ಆಗಲ್ಲ. ಏನಿದೆಯೋ ಅದು ಮುಂದುವರಿಯುತ್ತೆ ಅಷ್ಟೇ. ಸೊ ಕಾಲು ಹೆಜ್ಜೆ ಇಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡ್ಬೋದು. ಅಂಥ ಅದ್ಭುತವಾಗಿರ್ತಕ್ಕಂಥ ನಮ್ಮ ಕರ್ಮಫಲ ಏನಿದೆ ಅಂತ ಜ್ಯೋತಿಷದಲ್ಲಿ ನೋಡಿ ಕರ್ಮಯೋಗಿ ಅಂತ ಒಂದು ಇದೆ. ಆ ಸಬ್ಜೆಕ್ಟ್ನ ನಾವು ನೆಕ್ಸ್ಟ್ ಮಾತಾಡೋಣ. ಸರ್ವೇ ಜನ ಸುಖಿನೋ ಭವಂತು. ಲೈಫಲ್ಲಿ ಕಾನ್ಫಿಡೆನ್ಸ್ ಬೇಕಾ? ಹಾಗಾದರೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.
ನಮ್ಮ ನಕ್ಷತ್ರ ನಾಡಿ ದಿನೇಶ್ ಗುರೂಜಿಯವರು ಒಂದು ಕೈಲಾಸ ಒಂದು ವೈಕುಂಠನೇ ಸೃಷ್ಟಿ ಮಾಡ್ದಂಗಿದೆ. ಯಾಕಂದರೆ ಡೀಪ್ ಸೀಕ್ರೆಟು, ಆಮೇಲೆ ಪರಾಶರ, ಆ್ಯಡನ್ ಕ್ಲಾಸುಗಳು ಇವೆಲ್ಲ ನಾವು ಪಾಠ ಕೇಳ್ತಾ ನಾವೇ ಗುರುಜಿಗಳನ್ನ ಹತ್ರದಿಂದ ನಮ್ಮ ತಂದೆ ತಾಯಿಗಿಂತ ದೊಡ್ಡ ಗುರುಗಳು, ನಮ್ಮ ವಿದ್ಯಾಭ್ಯಾಸಕ್ಕಿಂತ ದೊಡ್ಡ ಗುರುಗಳು. ಯಾಕಂದರೆ ಅವರ ಮನೆಯದು, ಅವರ ಕುಟುಂಬದ್ದು, ಅವ್ರ ಪರಿವಾರದ್ದು, ಅವ್ರದ್ದು ಎಲ್ಲನೂ ಕೂಡ ಅವರೇ ಇದು ಮಾಡ್ಕೋಬೋದು. ಯಾಕೆ ಇದು ಕಲಿಬೇಕು ಅಂತಂದರೆ ಸುಮ್ಮನೆ ಈ ಕಾಂಪೌಂಡ್ರುಗಳು ಇವ್ರ ಮಾತು ಕೇಳಿ ದುಡ್ಡುಗಳನ್ನ ಮುಗಿಸ್ಕೊಂಡು ಅವ್ರಿಗೋಸ್ಕರ ಯಾಕೆ ಸುಮ್ಮನೆ ಇದು ಮಾಡ್ತಿದ್ದೀರ? ನೀವು ಸ್ವತಃ ಕಲೀರಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.